ಪ್ರೀತಿಯ ಗುಣಶ್ರೀ. ನಾನು ನಿಮ್ಮ ಪ್ರೀತಿಯ ಚಂದನ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸ್ಟ್ಯಾಂಪ್ಸ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಿದ್ದೀವಿ. ಏನು ಅಂತಲೂ ಗೊತ್ತಿಲ್ಲ. 8:30 ಆಗ್ತಾ ಬಂದಿದೆ. ಬಟ್ ನಮಗೆ ಈಗ ಕುತ್ಕೊಂಡು ನಾವು ಜಸ್ಟ್ ಸಪ್ಪೆ ಕಡಲೆ ಪುರಿನ ತಿಂತಿದ್ವಿ. ಲೇಟರ್ ವಿ ಫೆಲ್ಟ್ ವೆರಿ ಬೋರಿಂಗ್ ಆಫ್ ಈಟಿಂಗ್ ಸಪ್ಪೆ ಪುರಿ. ಸೊ ಚಿರ್ಮುರಿ ಮಾಡೋಣ ಅಂತ ಇವಾಗ 8:30ಗೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಅಮ್ಮ ಎಲ್ಲ ಹಚ್ಕೊಡ್ತಾರೆ, ನಾವು ಹೋಗಿ ಚೋಚೋ ಏನೇನು ಬೇಕೆಲ್ಲ ತೊಗೊಬರ್ತೀವಿ. ಸೊ ಜಸ್ಟಲ್ಲಿ ಹೆಸರು ಬಂದು 8:30 ಕತೆ. ಗೈಸ್ ಈಗ ಹೋಗಿ ಎಲ್ಲ ತೊಗೊಬರೋಕ್ಕೆ ಹುಡ್ತಾ ಇದ್ದೀವಿ. ಸೊ ತೊಗೊಂಡು ಬಂದ ನಂತರ ಸಿಗ್ತೀವಿ. ಗೈಸ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಈಗ ನಾನು ಗ್ರೀನ್ ಚಟ್ನಿ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಇಟ್ಕೊಂಡಿದ್ದೀನಿ. ಫಸ್ಟ್ 1 by 1 ಹಾಕ್ತಾ ಹೋಗ್ತೀನಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ, ಮತ್ತು 1 ಇಂಚಷ್ಟು ಶುಂಠಿ ಮತ್ತು 2 ನಿಂಬೆಹಣ್ಣು. 2 ನಿಂಬೆಹಣ್ಣಲ್ಲ, ಸ್ವಲ್ಪ ನಿಂಬೆಹಣ್ಣು ಹಾಕೋತಿದ್ದೀನಿ. ಬಿಕಾಸ್ ನಂಗೆ ಸ್ವಲ್ಪ ಈ ನಡುವೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಿದೆ. ಸೊ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಸಿಂಪಲ್, ಎಲ್ಲರೂ ಮಾಡೋ ಥರನೇ ನಾನು ಕೂಡ ಮಾಡ್ತಿರೋದು. ನಥಿಂಗ್ ಸ್ಪೆಷಲ್ ಆ್ಯಡೆಡ್. ಆ್ಯಕ್ಚುಲಿ ಲೈಕ್ ನಿಂಬೆಹಣ್ಣು ಎಲ್ಲರೂ ಹಾಕಲ್ಲ, ಬಟ್ ನಾನು ಹಾಕ್ತಿದ್ದೀನಿ. ಅದೊಂದು ಬಿಕಾಸ್ ಹುಳಿ ಇದ್ರೆ ಚೆನ್ನಾಗಿರೋದು ಚಿರ್ಮುರಿ ಅಂತ. ಬಿಕಾಸ್ ಮಾವಿನಕಾಯಿ ಇಲ್ವಲ್ಲ, ಅದಕ್ಕೆ. ಓಕೆ ವಾಚಿಂಗ್. ಸೊ ಗಾಯ್ಸ್ ಆಲ್ರೆಡಿ ನಮ್ಮ ಮನೆಯಲ್ಲೆಲ್ಲ ಹಚ್ಚಿಕೊಂಡಿದ್ದಾರೆ. ಇನ್ನೇನು ಕಳ್ಳಪುರಿ ಹಾಕಿ ಅಗ್ನಿ ಚಟ್ನಿ ಹಾಕಿ. ಸೊ ಸರಿಗಮಪ ನೋಡ್ತಾ ಇದ್ದೀವಿ. ಸರಿಗಮಪ ನೋಡ್ತಾ ತಿಂತೀವಿ. ಗ್ರೀನ್ ಚಟ್ನಿ ರೆಡಿ. ಜಸ್ಟ್ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಡನ್. ರೈಸ್ ಇಲ್ಲಿ ಎಲ್ಲ ನಮ್ಮಮ್ಮ ಚೋಚೋ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನು ಕಡಲೆಪುರಿ ಹಾಕೋದೊಂದಿದೆ. ಹಾಗೆ ಏನು ಈ ಒಂದು ಹೊಟ್ಟೆವಾದ ಗ್ರೀನ್ ಚಟ್ನಿ, ಇದಕ್ಕೆ ಉಪ್ಪು ಕೂಡ ಹಾಕಬೇಕು. ನಾನು ಮರ್ತೋ ಫೈನಲಿ ಚಿರ್ಮುರಿ ಇಸ್ ರೆಡಿ. ಆ್ಯಂಡ್ ಸರಿಗಮಪ ಜೊತೆ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ಇದಾಗಿದ್ದು ನಮ್ಮ 8:30 ಕತೆ. ಆ್ಯಂಡ್ ಯಾವಾಗಲೂ ಈ ಥರ ತಿನ್ಬೇಕು ಅಂತಂದರೆ ವಿ ವಿಲ್ ಜಸ್ಟ್ ಮೇಕ್ ಇಟ್ ರೆಡಿ ಆ್ಯಂಡ್ ವಿಲ್ ಈಟ್. ಆಮೇಲೆ ಇನ್ನೊಂದು ದೊಡ್ಡ ಹಾಕಿರೋದು ಊಟ ಕೂಡ ಮಾಡಬೇಕು. ಆ್ಯಂಡ್ ಟೇಸ್ಟ್ ಕೇಮ್ ವೆರಿ ವೆಲ್. ಆ್ಯಂಡ್ ಯಾ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ, ಟ್ರೈ ಮಾಡಿ ಅಂತ ಹೇಳಲ್ಲ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ಬೆಲ್ ಐಕನ್ ಒತ್ತಿ ಆಲ್ ಅಂತ ಟ್ಯಾಪ್ ಮಾಡಿ. And thanks for watching this video. Bye.